ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ, ನಾನು ಚಿಲ್ಕವರೆಕಾಳು ಪಲಾವ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾಟಿ ಸ್ಟೈಲ್ನಲ್ಲಿ ಚಿಲ್ಕವರೆಕಾಳು ಬಾತ್ನ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಮತ್ತು ಹೊಸದಾಗಿ ಯಾರು ನಮ್ಮ ಚಾನಲ್ನ ವಾಚ್ ಮಾಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ, ನಾಟಿ ಸ್ಟೈಲ್ನಲ್ಲಿ ಚಿಲ್ಕವರೆಕಾಳು ಪಲಾವ್ನ ಮಾಡೋದು ಹೇಗೆ ಅಂತ ನೋಡೋಣ. ಅದ್ರ ಜೊತೆಗೆ ಸೂಪರ್ ಆಗಿರುವಂತಹ ಮೊಸರು ಬಜ್ಜಿ ಇದ್ರಂತೂ ಟೇಸ್ಟ್ ಅಂತೂ ಬೊಂಬಾಟಾಗಿರುತ್ತೆ. ಇದ್ರೆ ಬನ್ನಿ, ಚಿಲ್ಕವರೆಕಾಳು ಪಲಾವ್ನ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು ಒಂದು ಪ್ಲೇಟ್ನಲ್ಲಿ ಒಂದು 5 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 5 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಶುಂಠಿನೂ ಸಹ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ, ಸ್ವಲ್ಪ ಚಕ್ಕೆ ಲವಂಗ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೂ ಒಂದು 7 ರಿಂದ 8 ಹಸಿಮೆಣಸಿನಕಾಯಿನೂ ಸಹ ತೊಗೊಂಡಿದ್ದೀನಿ. ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಬೇಕಾಗುತ್ತೆ. ಒಂದು 2 ಈರುಳ್ಳಿನ ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಒಂದು 4 ಟೊಮೆಟೊನ ಸಹ ಹೆಚ್ಚಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು 1/4 kg ಆಗೋಷ್ಟು ಕ್ಯಾರೆಟ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 kg ಅವರೆಕಾಯಿನ ನೀಟಾಗಿ ನಾನು ಚಿಲುಕಿಸಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಮಿಕ್ಸರ್ ಜಾರ್ನಲ್ಲಿ ತೋರಿಸಿರುವಂತಹ ಮಸಾಲೆ ಪದಾರ್ಥ ಏನಿದೆ ಅದನ್ನೆಲ್ಲ ನಾನು ರುಬ್ಬಿಟ್ಕೊಳ್ತಾ ಇದ್ದೀನಿ. ಫೈನಲಿಯಾಗಿ ತೋರಿಸಿರುವಂತಹ ಪದಾರ್ಥಗಳನ್ನ ನೀಟಾಗಿ ರುಬ್ಬಿಟ್ಕೊಂಡಿದ್ದಾಗಿದೆ. ಈಗ ಒಂದು ಕುಕ್ಕರ್ನ ಬಿಸಿಗೆ ಇಟ್ಟಿದ್ದೀನಿ. ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಸ್ವಲ್ಪ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಪಲಾವ್ಗೆ ಸ್ವಲ್ಪ ಎಣ್ಣೆ ಮುಂದಿದ್ರೂ ಚೆನ್ನಾಗಿರುತ್ತೆ. ಈಗ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಏನಿದೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಸೇರಿಸಿ ನಾನು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನೆಲ್ಲ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರುವಂತಹ ಕ್ಯಾರೆಟ್ ಏನಿದೆ ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಚಿಲ್ಕಿಸಿಟ್ಕೊಂಡಿರುವಂತಹ ಚಿಲ್ಕವರೆಕಾಳು ಏನಿದೆ ಅದನ್ನು ಸಹ ಸೇರಿಸ್ಕೊಂಡು, ಜೊತೆಗೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಏನಿದೆ ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಯಾಕೆ ಅಂದರೆ ಕಾಳೆಲ್ಲ ತುಂಬ ಬೆಂದೋದಂಗೆ ಆಗುತ್ತೆ. ಹಾಗಾಗಿ ನಾನು ಒಂದು 2 ರೌಂಡ್ ಆಗುವಷ್ಟು ಮಾತ್ರ ಫ್ರೈ ಮಾಡ್ಕೊತೀನಿ. ಮಸಾಲೆ ಜೊತೆಗೆ ಚಿಲ್ಕವರೆಕಾಳನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಮಸಾಲೆನೂ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡಿ, ನಾನು ಒಂದು 3.5 ಪಾವು ಅಕ್ಕಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿದೆ. ನೋಡಿ, ನಾನು ಇದರಲ್ಲಿ ನೀರನ್ನು ಕುದಿಸ್ಕೊಳ್ಳೋದಿಲ್ಲ. ನೀರು ಹಾಕಿದ ತಕ್ಷಣ ಈಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಲ್ಲ, ಆ ಅಕ್ಕಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮಾಮೂಲಿ ಅಂತ ಪಲಾವ್ ಮಾಡೋದಾದರೆ ಇದರಲ್ಲಿ ನಾನು ನೀರನ್ನು ಕುದಿಸ್ಕೊಳ್ತೀನಿ, ಆದರೆ ಇದರಲ್ಲಿ ಕಾಳನ್ನು ಹಾಕಿರೋದ್ರಿಂದ ನಾನು ನೀರನ್ನು ಕುದಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಕಾಳೆಲ್ಲ ತುಂಬ ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ನಾನು ನೀರನ್ನು ಹಾಕಿದ ತಕ್ಷಣ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸೇರಿಸ್ಕೊಂಡಿದ್ದಾದಮೇಲೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಮಸಾಲೆ ಎಲ್ಲ ಅಕ್ಕಿಗೆ ಸೇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಪ್ಲೇಟನ್ನು ಸಹ ಮುಚ್ಚಿ ನಾನು ನೀಟಾಗಿ ಸ್ವಲ್ಪ ಕುದಿಸ್ಕೊಳ್ತೀನಿ. ಆಗಾಗ ಸ್ವಲ್ಪ ಮಧ್ಯದಲ್ಲಿ ನಾವು ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಮಧ್ಯದಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇದಕ್ಕೇನು ಕುಕ್ಕರ್ ಕ್ಯಾಪ್ನ ಹಾಕೋದು ಬೇಡ, ಯಾಕಂದರೆ ಸ್ವಲ್ಪ ಕಾಳೆಲ್ಲ ಮೆತ್ತಗಾಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ನಾನು ಒಂದು ಪ್ಲೇಟ್ನ ಮುಚ್ಚಿನೇ ಪಲಾವ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ರೆಡಿ ಆಗೋಷ್ಟೊಳಗೆ ನೋಡಿ ಸಿಂಪಲ್ಲಾಗಿ ಮೊಸರು ಗೊಜ್ಜನ್ನು ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಮೊಸರು ಗೊಜ್ಜಿದ್ರಂತೂ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಮೊಸರು ಗೊಜ್ಜನ್ನು ಸಹ ಪ್ರಿಪೇರ್ ಮಾಡಿಟ್ಕೊತಾ ಇದ್ದೀನಿ. ನೋಡಿ ನೀರೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಮತ್ತೆ ಒಂದ್ಸರಿ ತಿರುಗಿಸ್ಕೊಳ್ಳೋಣ ನೀಟಾಗಿ. ಕಾಳು ಅಷ್ಟೇ ತುಂಬ ಏನು ಬೆಂದೋಗಿಲ್ಲ, ಮೀಡಿಯಮ್ ಆಗಿ ಬೆಂದಿದೆ. ಈಗ ಒಂದು 5 ನಿಮಿಷ ಪ್ಲೇಟ್ನ ಮುಚ್ಚಿ ನೀಟಾಗಿ ಕಡಿಮೆ ಊರಿನಲ್ಲೇ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಫೈನಲಿಯಾಗಿ ಚಿಲ್ಕೌರೆ ಕಾಳು ಪಲಾವ್ ರೆಡಿ ಆಗ್ತಾ ಇದೆ. ಈಗ ನಾನು ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಅದೇ ಹಬೆನಲ್ಲೇ ಸ್ವಲ್ಪ ಅನ್ನ ಎಲ್ಲ ಹರಡೋ ರೀತಿ ಈಗ ಒಂದು ಪ್ಲೇಟ್ನ ಮುಚ್ಚುತ್ತಾ ಇದ್ದೀನಿ. ನೋಡಿ ಈಗ ಪ್ಲೇಟ್ನ ಓಪನ್ ಮಾಡಾದ್ಮೇಲೆ ಫೈನಲಿಯಾಗಿ ಸೂಪರ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ನಾಟಿ ಸ್ಟೈಲ್ನಲ್ಲಿ ಚಿಲ್ಕೌರೆ ಕಾಳು ಪಲಾವ್ ರೆಡಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.